ನಮಸ್ಕಾರ, ನಾನು ಸಂಧ್ಯಾ ತೇಜಪ್ಪ. ನೀವು ಕೇಳ್ತಾ ಇರೋದು ಸುದ್ದಿಗಳ ಲಂಚ್ ಬಾಕ್ಸ್. ಸಿಎನ್ಜಿ ಈಗ ಎಷ್ಟು ದುಬಾರಿಯಾಗಿದೆ? ಯಾವ ಬ್ಯಾಂಕ್ ಎಫ್ಡಿ ಬಡ್ಡಿದರ ಹೆಚ್ಚಿಸಿದೆ? ಭಾರತದ ಬೆಳವಣಿಗೆಯ ದರದ ಅಂದಾಜು ಹೇಗಿದೆ? ಈಗೆಲ್ಲ ಸುದ್ದಿಯ ಜೊತೆಗೆ ವ್ಯವಹಾರ ಮತ್ತು ವೈಯಕ್ತಿಕ ಹಣಕಾಸಿಗೆ ಸಂಬಂಧಿಸಿದ ಅನೇಕ ಮಹತ್ವದ ಸುದ್ದಿಗಳಿವೆ. ಓಪನ್ ಮಾಡೋಣ ಇಂದಿನ ಲಂಚ್ ಬಾಕ್ಸ್ ಅನ್ನ. ಮತ್ತೆ ಬೆಲೆ ಏರಿಕೆ ಹೊಡೆತ. ಸಿಎನ್ಜಿ ಬೆಲೆ ಏರಿಕೆ. ದೆಹಲಿ ಎನ್ಸಿಆರ್ನಲ್ಲಿ ಸಿಎನ್ಜಿ ದರ ₹1 ಏರಿಕೆಯಾಗಿದ್ದು ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ದೆಹಲಿಯಲ್ಲಿ ಈಗ ಸಿಎನ್ಜಿ ದರ ಈಗ ಕಿಲೋಗೆ ₹76.59 ಆಗಿದೆ. 2023 ಡಿಸೆಂಬರ್ 14ರಂದು ಬೆಳಗ್ಗೆ 6 ಗಂಟೆಯಿಂದಲೇ ಹೊಸ ದರ ಜಾರಿಗೆ ಬಂದಿದೆ. ಈ ಹಿಂದೆ ನವೆಂಬರ್ ಮತ್ತು ಆಗಸ್ಟ್ನಲ್ಲಿ ಸಿಎನ್ಜಿ ದರ ಏರಿಕೆ ಮಾಡಲಾಗಿತ್ತು. ಇನ್ನು ಜುಲೈನಲ್ಲಿ ದರ ಕಡಿಮೆಯಾಗಿತ್ತು. ಭಾರತದ ಜಿಡಿಪಿ ಬೆಳವಣಿಗೆ ದರ %6.7ಕ್ಕೆ ಏರಿಕೆ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾರತದ ಆರ್ಥಿಕತೆ ಬೆಳವಣಿಗೆಯ ದರದ ಮುನ್ಸೂಚನೆಯನ್ನ %6.7ಕ್ಕೆ ಏರಿಕೆ ಮಾಡಿದೆ. ಸೆಪ್ಟೆಂಬರ್ನಲ್ಲಿ 6.3 ದರದಲ್ಲಿ ಭಾರತದ ಆರ್ಥಿಕತೆ ಬೆಳೆಯುತ್ತೆ ಎಂದು ಎಡಿಬಿ ಅಂದಾಜು ಮಾಡಿತ್ತು. ಉತ್ಪಾದನೆ, ಗಣಿಗಾರಿಕೆ, ನಿರ್ಮಾಣ ಮತ್ತು ಇತರ ವಲಯಗಳಲ್ಲಿ 2 ಅಂಕಿಯಲ್ಲಿ ಬೆಳವಣಿಗೆಯಾಗಲಿದೆ ಎಂದು ಎಡಿಬಿ ತನ್ನ ವರದಿಯಲ್ಲಿ ಹೇಳಿದೆ. ಆದರೆ ಕೃಷಿ ಬೆಳವಣಿಗೆ ದರ ಇಡೀ ಹಣಕಾಸು ವರ್ಷದಲ್ಲಿ ಕಡಿಮೆ ಇರಲಿದೆ ಎಂದು ಅದು ಹೇಳಿದೆ. ಇನ್ನು ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಹಣದುಬ್ಬರ %5.5ರಷ್ಟು ಇರಲಿದೆ ಎಂದಿದ್ದು ತನ್ನ ಹಿಂದಿನ ಮುನ್ಸೂಚನೆಯಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ಸಗಟು ಹಣದುಬ್ಬರ ಹೆಚ್ಚಳ. ದೇಶದಲ್ಲಿ ಸಗಟು ಹಣದುಬ್ಬರ ಹೆಚ್ಚಾಗಿದೆ. ನವೆಂಬರ್ನಲ್ಲಿ ಡಬ್ಲ್ಯೂಪಿಐ ಹಣದುಬ್ಬರ ಅಂದರೆ ಸಗಟು ಬೆಲೆ ಸೂಚ್ಯಂಕದ ಹಣದುಬ್ಬರವು ಮಾರ್ಚ್ 2023ರ ನಂತರ ಮೊದಲ ಬಾರಿಗೆ ನೆಗೆಟಿವ್ ಸ್ಥಿತಿಯಿಂದ ಹೆಚ್ಚಳ ಕಂಡಿದೆ. ಸಗಟು ಹಣದುಬ್ಬರವು ಅಕ್ಟೋಬರ್ನಲ್ಲಿ %0.52ರಷ್ಟಿದ್ರೆ ನವೆಂಬರ್ನಲ್ಲಿ %0.26ಕ್ಕೆ ಏರಿದೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆಯ ಮಧ್ಯೆ ಭಾರತದ ಸಗಟು ಹಣದುಬ್ಬರವು ನವೆಂಬರ್ನಲ್ಲಿ 0.26% ಏರಿದೆ. ಡಿಸಿಬಿ ಬ್ಯಾಂಕ್ ಎಫ್ಡಿ ಬಡ್ಡಿದರ ಏರಿಕೆ. ಹೊಸ ವರ್ಷಕ್ಕೂ ಮುನ್ನ ಡಿಸಿಬಿ ಬ್ಯಾಂಕ್ ತನ್ನ ಗ್ರಾಹಕರಿಗೆ ದೊಡ್ಡ ಉಡುಗೊರೆ ನೀಡಿದೆ. ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿದರವನ್ನ ಬ್ಯಾಂಕ್ ಹೆಚ್ಚಿಸಿದೆ. ಇತ್ತೀಚೆಗೆ ಪ್ರಕಟವಾದ ಆರ್ಬಿಐ ವಿತ್ತ ನೀತಿಯಲ್ಲಿ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಈಗ ಡಿಸಿಬಿ ಬ್ಯಾಂಕ್ ಎಫ್ಡಿ ಮೇಲಿನ ಬಡ್ಡಿದರಗಳನ್ನ %0.1ರಷ್ಟು ಹೆಚ್ಚಿಸಲಾಗಿದೆ. ಬ್ಯಾಂಕ್ ₹2 ಕೋಟಿ ಕಡಿಮೆ ಎಫ್ಡಿಗಳ ಮೇಲಿನ ಬಡ್ಡಿದರವನ್ನ ಹೆಚ್ಚಿಸಿದೆ. ಈಗ ಸಾಮಾನ್ಯ ಜನರು ಬ್ಯಾಂಕಿನಿಂದ %8ರವರೆಗೆ ಬಡ್ಡಿಯನ್ನ ಪಡೆಯುತ್ತಿದ್ದಾರೆ. ಹಿರಿಯ ನಾಗರಿಕರು %8.60ಯಷ್ಟು ಬಡ್ಡಿ ಪಡೆಯುತ್ತಿದ್ದಾರೆ. ರೂಪಾಯಿ ಗರಿಷ್ಠ ಮಟ್ಟಕ್ಕೆ ಕುಸಿತ. ಡಾಲರ್ ಎದುರು 83.40ಕ್ಕೆ ತಲುಪಿದ ರೂಪಾಯಿ. ಬುಧವಾರ ಡಾಲರ್ ಎದುರು ರೂಪಾಯಿ ಮೌಲ್ಯ 2 ಪೈಸೆ ಕುಸಿದು ಸಾರ್ವಕಾಲಿಕ ಕನಿಷ್ಠ 83.40ಕ್ಕೆ ತಲುಪಿದೆ. ಈ ಹಿಂದೆ ಡಿಸೆಂಬರ್ 5ರಂದು ರೂಪಾಯಿ ತನ್ನ ಅತ್ಯಂತ ಕನಿಷ್ಠ ಮಟ್ಟ 83.39ಕ್ಕೆ ತಲುಪಿತ್ತು. ವಿದೇಶಿ ವಿನಿಮಯ ವ್ಯಾಪಾರಿಗಳ ಪ್ರಕಾರ ಕಚ್ಚಾ ತೈಲದ ಬೆಲೆಯಲ್ಲಿ ಕುಸಿತವಾಗ್ತಿದ್ದಂತೆಯೇ ಡಾಲರ್ಗೆ ಪುಷ್ಟಿ ಸಿಗುತ್ತಿದೆ. ಕಚ್ಚಾ ತೈಲ ಪ್ರತಿ ಬ್ಯಾರೆಲ್ಗೆ $76 ಆಗಿದೆ. ಪ್ರಸ್ತುತ 2023-24ರ ಹಣಕಾಸು ವರ್ಷದಲ್ಲಿ ರೂಪಾಯಿ 1.22% ಕುಸಿದಿದೆ. 2023-24ರ ವಿತ್ತ ವರ್ಷದ ಆರಂಭದಲ್ಲಿ ರೂಪಾಯಿ 82.39 ಆಗಿತ್ತು. ಅಟಲ್ ಪಿಂಚಣಿ ಯೋಜನೆ ಸದಸ್ಯರ ಸಂಖ್ಯೆ ಹೆಚ್ಚಳ. ಸರ್ಕಾರದ ಅಟಲ್ ಪಿಂಚಣಿ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಿರುವವರ ಸಂಖ್ಯೆ 6 ಕೋಟಿ ತಲುಪಿದೆ. 2015 ಮೇ 9ರಂದು ಈ ಸಾಮಾಜಿಕ ಸುರಕ್ಷತೆ ಯೋಜನೆಯನ್ನು ಪ್ರಕಟಿಸಿತ್ತು. ಬಡವರು ಮತ್ತು ಅವಕಾಶ ವಂಚಿತರು ಪಿಂಚಣಿ ಒದಗಿಸುವುದು ಈ ಯೋಜನೆಯ ಗುರಿಯಾಗಿದೆ. ಈ ಯೋಜನೆ ಅಡಿಯಲ್ಲಿ 60 ವರ್ಷಗಳ ನಂತರ ₹1,000ಯಿಂದ ₹5,000ವರೆಗೆ ಪಿಂಚಣಿಯನ್ನು ಒದಗಿಸಲಾಗುತ್ತದೆ. ಸದಸ್ಯರು ಎಷ್ಟು ಕೊಡುಗೆ ನೀಡುತ್ತಾರೆ ಎಂಬುದನ್ನು ಆಧರಿಸಿ ಪಿಂಚಣಿ ಮೊತ್ತವು ಬದಲಾಗುತ್ತದೆ. 60 ವರ್ಷಗಳವರೆಗೆ ಚಂದಾದಾರರು ಠೇವಣಿಗಿಟ್ಟ ಹಣವನ್ನ ಅವರಿಗೆ ಮರಳಿ ಒದಗಿಸಲಾಗುತ್ತದೆ. ಚಿನ್ನದ ಬೆಲೆ ₹3,000 61,000ಗೆ. ಬುಧವಾರ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಕುಸಿತ ಕಂಡಿದೆ. ಭಾರತೀಯ ಬುಲಿಯನ್ ಮತ್ತು ಜ್ಯುವೆಲರ್ಸ್ ಅಸೋಸಿಯೇಷನ್ ಪ್ರಕಾರ 10 ಗ್ರಾಂ ಚಿನ್ನದ ದರವು ₹76 ಕುಸಿದು ₹61,201ಗೆ ತಲುಪಿದೆ. ಈ ತಿಂಗಳ ಆರಂಭದಲ್ಲಿ 10 ಗ್ರಾಂ ಚಿನ್ನದ ದರ ₹63,805ಗೆ ತಲುಪಿತ್ತು. ಈವರೆಗೆ ಸುಮಾರು ₹2,500 ಇಳಿಕೆ ಕಂಡಂತಾಗಿದೆ. ಇನ್ನು ಬೆಳ್ಳಿ ಕೂಡ ಕಿಲೋಗೆ ₹677 ಇಳಿದು ₹70,898ಗೆ ಬಂದಿದೆ. ಈ ಹಿಂದೆ ಬೆಳ್ಳಿ ದರ ₹71,575 ಡಿಸೆಂಬರ್ 4ರಂದು ಬೆಳ್ಳಿ ಬೆಲೆ ₹77,000 ದಾಟಿತ್ತು. ಅದರ ನಂತರ ಕುಸಿಯಲು ಶುರುವಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ.